Audio Jungle. ಸರ್ಕಾರದಿಂದ ಯಾವುದೇ ರೀತಿಯ ಅನುಮತಿ ಪಡೆಯದೆ ರಾಜಾರೋಷವಾಗಿ ಗ್ಯಾಸ್ ಸಿಲಿಂಡರ್ ರೀಫಿಲ್ ದಂಧೆ ಅಕ್ರಮವಾಗಿ ನಡೀತಾ ಇದೆ. ಹುಳದೇನಹಳ್ಳಿ ಗ್ರಾಮದ ವಾಸಿಗಳಾದ ವಾಹಬ್ ಖಾನ್ ಮತ್ತು ಆತನ ಮಕ್ಕಳು ದಸ್ತಗಿರಿ ಖಾನ್, ಮುಜಾಮಿಲ್ ಖಾನ್ ದಂಧೆ ನಡೆಸ್ತಾ ಇರೋದಾಗಿ ತಿಳಿದು ಬಂದಿದೆ. ಸರ್ಕಾರದಿಂದ ಹಾಗೂ ಸಂಬಂಧಪಟ್ಟ ಇಲಾಖೆಗಳಿಂದ ಯಾವುದೇ ರೀತಿ ಅನುಮತಿ ಪಡೆಯದೆ ಅಕ್ರಮವಾಗಿ ಗ್ಯಾಸ್ ದಂಧೆ ನಡೆಸ್ತಾ ಇದ್ದಾರೆ. ಹೌದು, ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಹುಳದೇನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಪಕ್ಕದಲ್ಲೇ ಗ್ರಾಮದ ವಾಸಿಗಳಾದ ವಾಹಬ್ ಖಾನ್ ಮತ್ತು ಆತನ ಮಕ್ಕಳಾದ ದಸ್ತಗಿರಿ ಖಾನ್ ಹಾಗೂ ಮುಜಾಮಿಲ್ ಖಾನ್ ಎಂಬುವರು ಅಕ್ರಮವಾಗಿ ಶಾಲೆಯ ಪಕ್ಕದಲ್ಲೇ ಗೋಡೌನ್ನಲ್ಲಿ ಅಕ್ರಮವಾಗಿ ಗ್ಯಾಸ್ ರೀಫಿಲ್ ದಂಧೆಯನ್ನು ಯಾವುದೇ ಭಯವಿಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಅನುಮತಿಯನ್ನು ಪಡೆಯದೆ ರಾಜಾರೋಷವಾಗಿ ಅಕ್ರಮವಾಗಿ ಗ್ಯಾಸ್ ರೀಫಿಲ್ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಗ್ಯಾಸ್ ರೀಫಿಲ್ ಸೋರಿಕೆಯಾದರೆ ಶಾಲೆಯ ಮಕ್ಕಳ ಜೀವಕ್ಕೆ ಆಪತ್ತು, ಇಡೀ ಗ್ರಾಮವೇ ತೊಂದರೆಯಾಗಿ ಜೀವಹಾನಿಯಾಗುವ ಸಂಭವ ಇರೋದ್ರಿಂದ ಈ ಅಕ್ರಮ ದಂಧೆ ಬಗ್ಗೆ ಸ್ಥಳೀಯ ಪಿಡಿಒ ಹಾಗೂ ಪೊಲೀಸ್ ಇಲಾಖೆಗೆ ಮಾಹಿತಿ ಇದ್ರೂ ಕೂಡ ದಂಧೆಕೋರರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸದೆ ಕಣ್ಣು ಇದ್ದು ಜಾಣ ಕುರುಡರಂತೆ ವರ್ತಿಸ್ತಾ ಇದ್ದಾರೆ. ಅಕ್ರಮ ದಂಧೆಗೆ ಕಡಿವಾಣ ಹಾಕದೆ ಇಲಾಖೆ ಅಧಿಕಾರಿಗಳು ಅಕ್ರಮ ದಂಧೆಕೋರರಿಗೆ ಸಾಥ್ ನೀಡ್ತಾ ಇದ್ದಾರೆ ಅಂತ ಸಾರ್ವಜನಿಕ ವಲಯದಲ್ಲಿ ಕೂಗು ಕೇಳಿ ಬರ್ತಾ ಇದೆ. ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಹುಳದೇನಹಳ್ಳಿ ಗ್ರಾಮದಲ್ಲಿ ಅಕ್ರಮವಾಗಿ ಆಟೋಗಳಿಗೆ ಗ್ಯಾಸ್ ಸಿಲಿಂಡರ್ ರೀಫಿಲ್ ಮಾಡೋದು ಮತ್ತು ಪರವಾನಗಿ ಪಡೆಯದೆ ಗ್ಯಾಸ್ ಗೋಡನ್ನ ಶಾಲೆಯ ಪಕ್ಕದಲ್ಲೇ ಮಾಡಿಕೊಂಡು ದಂಧೆ ಮಾಡ್ತಾ ಇದ್ದಾರೆ ಮತ್ತು ಸಾರ್ವಜನಿಕರ ಸ್ಥಳದಲ್ಲಿ ಸಿಲಿಂಡರ್ ತುಂಬಿದ ವಾಹನ ನಿಲ್ಲಿಸೋದು, ಯಾರಾದರೂ ಸಾರ್ವಜನಿಕರು ಪ್ರಶ್ನೆ ಮಾಡಿದರೆ ಅವರನ್ನು ಅವಾಚ್ಯ ಶಬ್ದಗಳಿಂದ ಬೈದು ದೌರ್ಜನ್ಯ ಮಾಡ್ತಾರೆ, ಹೋರಾಟಗಾರರಿಗೆ ಜಾತಿ ನಿಂದನೆ ಮಾಡ್ತಾರೆ. ಇಷ್ಟೆಲ್ಲ ಆದರೂ ಮಾಸ್ತಿ ಪೊಲೀಸರು ಅಕ್ರಮ ಗ್ಯಾಸ್ ಸಿಲಿಂಡರ್ ರೀಫಿಲ್ ದಂಧೆಕೋರರ ವಿರುದ್ಧ ಕೇಸ್ ದಾಖಲಿಸದೆ ಮೌನವಾಗಿರೋದು ಯಾಕೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಇನ್ನಾದರೂ ಮಾಸ್ತಿ ಪೊಲೀಸರು ಅಕ್ರಮ ದಂಧೆಕೋರರ ವಿರುದ್ಧ ಕಾನೂನು ರೀತಿಯ ಸೂಕ್ತ ಕ್ರಮ ಕೈಗೊಂಡು ಗ್ರಾಮವನ್ನು ಉಳಿಸುತ್ತಾರಾ ಅಂತ ಕಾದು ನೋಡಬೇಕಾಗಿದೆ.